ದೋಸ್ತಿಗಳು ಕೆಂಡಾಮಂಡಲ. ಸಿಎಂ ಆದ್ಮೇಲೂ ಪೋಸ್ಟರ್ ಅಂಟಿಸೋದು ಬಿಡ್ತಾ ಇಲ್ಲ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಎಚ್ಡಿಕೆ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ನಿಮ್ಮ ಹೆದರಿಕೆ ನಾವು ಬಗ್ಗೋದಿಲ್ಲ, ನಿಮ್ಮ ಬೆದರಿಕೆಗೆ ನಾವು ಬಗ್ಗೋದಿಲ್ಲ, ನಾವು ಕಾಂಗ್ರೆಸ್ ಶಾಸಕರಲ್ಲ ಅಂತ ಡಿಕೆಶಿ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ನೋಡಿ, ಈಗ ಏನು ರೈತರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೋಬೇಕು, ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಜೆಡಿಎಸ್ ಬಿಜೆಪಿ ಈಗ ಒಂದಾಗಿ ಅಖಾಡಕ್ಕಿಳಿದಿದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನ ಎದುರಿಸಬೇಕು, ಅವರಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ರಾಜಕೀಯವಾಗಿ ಮಾರ್ಪಟ್ಟಿದೆ ಈ ಒಂದು ಬಿಡದಿಯ ಟೌನ್ಶಿಪ್ ವಿಚಾರ. ಈ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ದೋಸ್ತಿಗಳು ಕೆಂಡಾಮಂಡಲರಾಗಿದ್ದಾರೆ. ಗೌಡ್ರೆ ಇನ್ಮೇಲೆ ನೀವೇನ್ ಗೌಡ್ರಿ ಇಲ್ಲ, ನಿಮ್ ಜಮೀನೆಲ್ಲ ಕಿತ್ಕೊತಾರೆ. ಬರ್ರಿ ನಮ್ಮ ಭೂಮಿ ನಮ್ಮದು. ಇವ್ರದ್ದು 15 ಎಕರೆ ಇನ್ನೊಂದು ಕಡೆ ಗದ್ದೆ ಬೈಲು ಮುಂದೆ ಮುಂದೆ ಗೌಡ್ರೆ ಇನ್ಮೇಲೆ ನೀವೇನ್ ಗೌಡ್ರಿ ಇಲ್ಲ, ನಿಮ್ ಜಮೀನೆಲ್ಲ ಕಿತ್ಕೊತಾರೆ. ಬರ್ರಿ ನಾನು 46 ಎಕರೆ 40 ವರ್ಷದಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದು ಬಿಟ್ಟು ನನ್ನ ಹೆಸರಲ್ಲಿ ಇನ್ಯಾವ ಜಮೀನಿದೆ? 100 ಎಕರೆ ಅಂತೇನು ಹಾಕೊಂಡವರಲ್ಲ ಪೋಸ್ಟ್ರಲ್ಲಿ. ಇನ್ನು ನೀತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ, ಖರೀದಿ ಮಾಡಿರೋದು. ಖರೀದಿ ಮಾಡಿರೋ ಜಮೀನ ಯಾವನೋ ಪೋಸ್ಟ್ ಹಾಕೊಂಡು ಅವ್ರ ಹೆಸರಿನಲ್ಲಿ ಹಾಕ್ಬಿಟ್ಟು ನನಗೆ ಜಮೀನು ಕೊಡಿಂದರೆ ಬೆನಗಾನಹಳ್ಳಿಲಿ ಸತ್ತೋದವ್ರು ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟನ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ನಂಬ್ತಾರ? ಮುಖ್ಯಮಂತ್ರಿ ಆದಾಗಲಾದರೂ ಒಂದು ಸ್ಟ್ಯಾಂಡರ್ಡ್ ಬೇಡವಾ? ಒಂದು ಸ್ಟ್ಯಾಂಡರ್ಡ್ ಇಲ್ಲದೆ ಈ ರೀತಿಯ ನಡವಳಿಕೆ ಇವತ್ತು ಈ ರಾಜ್ಯ ಯಾವ ಪರಿಸ್ಥಿತಿ ಹೋಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ನೋಡಿ, ಏನು ಎಚ್ಡಿಕೆ ಕುಟುಂಬದ ಜಮೀನು ವಿಚಾರವನ್ನ, ಅದರ ಲೆಕ್ಕಾಚಾರವನ್ನ ಇಟ್ಕೊಂಡು ವ್ಯಂಗ್ಯವಾಗಿ ಪೋಸ್ಟರ್ಗಳನ್ನ ಅಂಟಿಸಿರೋದು ಬಿಡದಿ ಸುತ್ತಮುತ್ತ. ಯಾಕಂದ್ರೆ ಬಿಜೆಪಿ ಇತ್ತ ಜೆಡಿಎಸ್ ಎರಡೂ ಕೂಡ ರೈತರಿಗೆ ನಾವು ಸಪೋರ್ಟ್ ಅನ್ನ ಮಾಡ್ತೀವಿ ಈ ಒಂದು ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಅಂತ ಅವ್ರಿಗೆ ಒಂದಷ್ಟು ಸಾಂತ್ವನ ಹೇಳೋದಕ್ಕೋ ಅಥವಾ ನೀವು ಹಿಂಗಲ್ಲ ಹಿಂಗ್ ಮಾಡಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳೋದಕ್ಕೋ ಬಿಡದಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಬಿಜೆಪಿ ನಾಯಕರುಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾಗಿ ಏನು BY ವಿಜಯೇಂದ್ರ ಮತ್ತೆ ಆರ್ ಅಶೋಕ್ ಬಗ್ಗೆ ಕೂಡ ವ್ಯಂಗ್ಯವಾಗಿ ಪೋಸ್ಟ್ಗಳನ್ನ ಅಂಟಿಸಿರೋದು. ಅದಕ್ಕೆ ಲೇವಡಿ ಪೋಸ್ಟರ್ಗೆ ಒಂದ್ ಕಡೆ ದೋಸ್ತಿಗಳು ಕೆಂಡಾಮಂಡಲರಾದ್ರೆ ಇತ್ತ HDK ಅವರು ಕೂಡ ಅದಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಪೋಸ್ಟರ್ ಅನ್ನ ಅಂಟಿಸೋದು ಸಿಎಂ ಆದ್ಮೇಲಾದ್ರೂ ಬಿಡ್ತಾರೆ ಅಂತ ಅನ್ಕೊಂಡೆ, ಆದ್ರೆ ಸಿಎಂ DK ಶಿವಕುಮಾರ್ ಇನ್ನೂ ಅದನ್ನ ಬಿಟ್ಟಿಲ್ಲ ಅಂತೇಳಿ ವಾಗ್ದಾಳಿನ ನಡೆಸ್ತಾ ಇದ್ರು. 40 ವರ್ಷದ ಹಿಂದೆ ನಾನು ಮಾಡಿರೋ ಅಂತ ಒಂದು ನನ್ನ ಸ್ವಂತ ಇದರಲ್ಲಿ ನಾನು ಜಮೀನು ಮಾಡಿರೋದು ಅದನ್ನ ಈಗ ಇಲ್ಲ ವ್ಯಂಗ್ಯವಾಗಿ ಆಡ್ತಿದ್ದಾರಲ್ಲ. ಆದ್ರೆ ಸತ್ತಿರೋರ ಹೆಸರಲ್ಲಿ ಹೆಬ್ಬಟ್ಟನ್ನ ಹೊತ್ತಿಸ್ಕೊಂಡು ತಗೊಂಡಂತಹ ಜಮೀನುಗಳ ಬಗ್ಗೆ ಯಾಕೆ ವ್ಯಂಗ್ಯವಾಗಿ ಆಡಿಲ್ಲ? ಇವ್ರು ಮಾಡಿರೋದು ಸಾಚನ ಅನ್ನೋ ಲೆಕ್ಕದಲ್ಲಿ HDK ಮಾತನಾಡಿರೋದು. ಸಿಎಂ DK ಶಿವಕುಮಾರ್ ವಿರುದ್ಧವಾಗಿ HDK ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಿಮ್ಮ ಹೆದರಿಕೆಗೆ ನಾವು ಬಗ್ಗೋದಿಲ್ಲ. BY ವಿಜಯೇಂದ್ರ ಇತ್ತ ಕಿಡಿಕಾರ್ತಾ ಇರೋದು, ನೀವು ಏನೇ ನಮಗೆ ಹೆದರಿಸಿದ್ರು, ಏನೇ ನೀವು ಬೆದರಿಸಿದ್ರು, ನಾವು ನಿಮ್ಮ ಬೆದರಿಕೆ ನಿಮ್ಮ ಹೆದರಿಕೆಗೆ ನಾವು ಬಗ್ಗೋದಿಲ್ಲ, ಜಗ್ಗೋದೂ ಇಲ್ಲ ಅಂತ ಇತ್ತ BY ವಿಜಯೇಂದ್ರ ಹೇಳಿಕೆ ಕೊಡ್ತಾ ಇರೋದು.
ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ. ಬಸವರಾಜ್, ಈಗ ಏನು ಬಿಜೆಪಿಯವರು ಬಿಡದಿ ಭೂ ಸ್ವಾಧೀನ ಸಂಬಂಧಪಟ್ಟಂತೆ ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಎಲ್ಲೆಲ್ಲೂ ಕೂಡ ಬಿಡದಿಯಲ್ಲಿ ಪೋಸ್ಟರ್ಗಳನ್ನ ಅಂಟಿಸಲಾಗಿದೆ, ಅದು ಕೂಡ ವ್ಯಂಗ್ಯವಾಗಿ. ಈಗ ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಇದಕ್ಕೆ ನಾಯಕರು, ವಿಪಕ್ಷ ನಾಯಕರುಗಳು ಏನ್ ಹೇಳ್ತಾರೆ? ಅಪ್ಡೇಟ್ ಕೊಡಿ. ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆಗಳು ಕೂಡ ಶುರು ಆಗಿರ್ತಕ್ಕಂಥದ್ದು. ಈಗಾಗಲೇ ಪೋಸ್ಟರ್ ಅಭಿಯಾನ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಿಂದಲೂ ಕೂಡ ಮಾಡಿರ್ತಕ್ಕಂಥದ್ದು. ಅನಿತಾ ಕುಮಾರಸ್ವಾಮಿ ಅವರದಾಗಿರ್ಬೋದು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರದಾಗಿರ್ಬೋದು, ಅವರು ಸಹಿತ ಭೂಮಿ ಇರ್ತಕ್ಕಂಥದ್ದು. ಅವರು ಕೂಡ ಪರಿಹಾರಕ್ಕಾಗಿ ಅರ್ಜಿ ಕೂಡ ಸಲ್ಲಿಸಿರ್ತಕ್ಕಂಥದ್ದು ಕೂಡ ಆ ಒಂದು ಪೋಸ್ಟರ್ ನಲ್ಲಿ ಉಲ್ಲೇಖ ಮಾಡಿ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ನಾಯಕರು ಕೂಡ ಅದನ್ನು ಅಂಟಿಸಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪೋಸ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಕುಮಾರಸ್ವಾಮಿ ಅವರು ತೀವ್ರ ವಾಗ್ದಾಳಿ ಕೂಡ ನಡೆಸಿದರೆ, ನಾನು ಕಷ್ಟಪಟ್ಟು ದುಡಿದಿರ್ತಕ್ಕಂತಹ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಪೋಸ್ಟರ್ ಅಂಟಿಸಿದ್ದಾರೆ. ಇಷ್ಟೊಂದು ಕೀಳುಮಟ್ಟದ ರಾಜಕಾರಣಕ್ಕೂ ಕೂಡ ಅವರು ಬರ್ತಾರೋ ಅನ್ನುವಂಥದ್ದು ಕೂಡ ನಾನು ಅನ್ಕೊಂಡಿರಲಿಲ್ಲ ಅನ್ನುವಂತಹ ಮಾತನ್ನು ಕೂಡ ಕುಮಾರಸ್ವಾಮಿ ಅವರು ತೀವ್ರವಾಗಿರ್ತಕ್ಕಂಥ ವಾಗ್ದಾಳಿ ಕೂಡ ನಡೆಸಿರ್ತಕ್ಕಂಥದ್ದು. ಬಸವರಾಜ್, ಒಳ್ಳೆ ಮಾಹಿತಿಯನ್ನ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಬಸವರಾಜ್. ನೋಡಿ, ಈಗ ಏನು ಈ ಪೋಸ್ಟರ್ಗಳನ್ನ ವ್ಯಂಗ್ಯವಾಗಿ ಹಾಕಿರೋದ್ರಿಂದ ಎಲ್ಲೋ ಒಂದ್ ಕಡೆ ಲೇವಡಿ ಮಾಡ್ತಾ ಇರೋದು ಆ ಪೋಸ್ಟರ್ಗಳಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ಅದಕ್ಕೆ ವಿಪಕ್ಷ ನಾಯಕರುಗಳು ಕೂಡ ಕಿಡಿಕಾರ್ತಾ ಇದ್ದಾರೆ.